ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 345 ಪಾಯಿಂಟ್ಸ್ ಡೌನ್ ಆಗಿ 84,695 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 100 ಪಾಯಿಂಟ್ಸ್ ಡೌನ್ ಆಗಿ 25,942 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 79 ಪಾಯಿಂಟ್ಸ್ ಡೌನ್ ಆಗಿ 58,932 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಸ್ಮಾಲ್ ಕ್ಯಾಪ್ಸ್ ಸ್ವಲ್ಪ ಜಾಸ್ತಿನೇ ಫಾಲ್ ಆಗಿದೆ. ಅದರಿಂದನೇ ಇವತ್ತು ಪೋರ್ಟ್ಫೋಲಿಯೋಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಶುಕ್ರವಾರ ಮಾರ್ಕೆಟ್ ನ್ಯೂಸಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಈ ವೀಕೆಂಡಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಪ್ರೆಸಿಡೆಂಟ್ ಆದ ಝೆಲೆನ್ಸ್ಕಿ ಅವ್ರನ್ನ ಮೀಟ್ ಆಗ್ತಾ ಇದ್ದಾರೆ. ಯಾಕಂದರೆ ಈ ರಷ್ಯಾ ಮತ್ತು ಉಕ್ರೇನ್ ರಿಲೇಟೆಡ್ ಆಗಿ ಈ ವಾರ್ ಏನು ನಡೀತಾ ಇದೆ ಇದನ್ನು ಸ್ಟಾಪ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ವೀಕೆಂಡಲ್ಲಿ ಉಕ್ರೇನ್ ಪ್ರೆಸಿಡೆಂಟ್ ಆದ ಝೆಲೆನ್ಸ್ಕಿ ಅವ್ರನ್ನ ಮೀಟ್ ಆಗಿದ್ದಾರೆ. ಜೊತೆಗೆ ಈ ಲಾಸ್ಟ್ ಟೈಮ್ ಈ ಪೀಸ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾ ನಡೆದ್ವು. ಆದರೆ ಆ ಟೈಮಲ್ಲಿ ಈ ಪೀಸ್ ನೆಗೋಸಿಯೇಷನ್ಸ್ ಅಷ್ಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೋಸ್ಕರನೇ ಇವಾಗ ಮತ್ತೆ ಮೀಟ್ ಆಗಿದ್ದು. ಜೊತೆಗೆ ಇವಾಗ ಈ ಪೀಸ್ ಡೀಲಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತ ಅಂದರೆ, ಝೆಲೆನ್ಸ್ಕಿ ಅವರು ಈ ಪೀಸ್ ಪ್ಲಾನ್ ಪರವಾಗಿ 90% ತುಂಬಾ ಪಾಸಿಟಿವ್ ಆಗಿದ್ದೀನಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವ್ರ ಜೊತೆ ಕೂಡ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ. ಇದರ ರಿಲೇಟೆಡ್ ಕೂಡ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಝೆಲೆನ್ಸ್ಕಿ ಅವರು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಮೀಟ್ ಆಗ್ತಾ ಇದ್ದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂತ ಅಂದರೆ ಪೀಸ್ ಡೀಲ್ನ ಫೈನಲೈಸ್ ಮಾಡೋದಕ್ಕೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದು ವೇಳೆ ಏನಾದರೂ ಈ ಪೀಸ್ ಡೀಲ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದರೆ ಅದು ಈ ಎರಡು ಕಂಟ್ರೀಸ್ಗೂ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಇದು 4ನೇ ವರ್ಷ ಯುದ್ಧ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ಇದು ನಮ್ಮ ಇಂಡಿಯಾ ಕೂಡ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಅಡಿಷ್ನಲ್ 25% ಟ್ಯಾರಿಫ್ ಹಾಕಿರೋದು ರಷ್ಯನ್ ಆಯಿಲ್ನ ಪರ್ಚೇಸ್ ಮಾಡ್ತಾ ಇರೋ ಕಾರಣದಿಂದನೇ ಅಲ್ವಾ. ಒಂದು ವೇಳೆ ಇವಾಗ ಈ ಎರಡು ಕಂಟ್ರೀಸ್ ಯುದ್ಧ ಏನಾದರೂ ಸ್ಟಾಪ್ ಆಗಿ ಪ್ರತಿಯೊಂದು ನಾರ್ಮಲೈಸ್ ಆಗೋದ್ರೆ ಅವಾಗ ನಮ್ಮ ಇಂಡಿಯಾ ಮೇಲೆ ಈ ಅಡಿಷ್ನಲ್ 25% ಟ್ಯಾರಿಫ್ ಏನಿದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದರಿಂದ ಇದು ನಮ್ಮ ಇಂಡಿಯಾ ಕೂಡ ತುಂಬಾ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ವೀಕಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಗೋಲ್ಡ್, ಸಿಲ್ವರ್, ಕಾಪರ್ ಪ್ರೈಸಸ್ ನೋಡಿದ್ರಾ, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಾದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದರೆ ವಿತಿನ್ ಫ್ಯೂ ಅವರ್ಸಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದ್ದಾವೆ. ಫ್ರೆಂಡ್ಸ್, ಈಗ ಗೋಲ್ಡ್ ಆದರೆ ಲಾಸ್ಟ್ 1 ಮಂತಲ್ಲಿ ಎಬೋ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಾದರೆ ಬರೀ 1% ಮಾತ್ರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಸರಿ, ಗೋಲ್ಡ್ ಏನೋ ಅಷ್ಟು ವಾಲಿಟೈಲ್ ಆಗಿ ರಿಯಾಕ್ಟ್ ಆಗಿಲ್ಲ. ಆದರೆ ಸಿಲ್ವರ್ ಲಾಸ್ಟ್ 1 ಮಂತಲ್ಲಿ 36% ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಈಗ ಸಿಲ್ವರ್ ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಮಲ್ಟಿಪಲ್ ಟೈಮ್ಸೇ ಮೆನ್ಷನ್ ಮಾಡಿದ್ದೆ. ಇವಾಗ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತೀನಿ ನೋಡಿ. ಒಂದು ಸ್ಟ್ರಾಂಗ್ ಇಂಡಸ್ಟ್ರಿಯಲ್ ಡಿಮ್ಯಾಂಡಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಅದಾದಮೇಲೆ ಚೈನಾದವರಾದರೆ ಈ ಸಿಲ್ವರ್ ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ನ ವಿಧಿಸಿದ್ದಾರೆ. ಇದು January 1, 2026 ಶುರು ಆಗುತ್ತೆ. ಈ ಎರಡೂ ರೀಸನ್ಸಿಂದ ಸಿಲ್ವರ್ ಪ್ರೈಸಸ್ ಆದರೆ ಲಾಸ್ಟ್ 1 ಮಂತಲ್ಲಿ ತುಂಬಾ ರ್ಯಾಲಿ ಆಗಿತ್ತು. ಜೊತೆಗೆ ಇವತ್ತು ಸಹ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈಗ ಶುಕ್ರವಾರ ಆದರೆ ಪರ್ kg ಸಿಲ್ವರ್ ವ್ಯಾಲ್ಯೂ ಎಷ್ಟಿತ್ತಂದರೆ 2,24,000 ಇತ್ತು. ಆದರೆ ಪ್ರೆಸೆಂಟ್ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ಗೆ ಅದು 2,41,000ಗೆ ರೀಚ್ ಆಗಿದೆ. ಅಂದರೆ ಸುಮಾರು 1 kg ಮೇಲೆ 15,000 ಇನ್ಕ್ರೀಸ್ ಆಗಿದೆ. ಅದರ ಜೊತೆಗೆ ಈ ಕಾಪರ್ ಪ್ರೈಸಸ್ ಚೆಕ್ ಮಾಡಿದ್ರೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದ್ವು. ಫ್ರೆಂಡ್ಸ್, ಈಗ ಈ ಕೊಮಾಡಿಟೀಸ್ ಎಲ್ಲ ಏನಕ್ಕೆ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಚೆಕ್ ಮಾಡ್ಕೊಂಡ್ರೆ, ಈಗ ಈ ಗೋಲ್ಡ್, ಸಿಲ್ವರ್, ಕಾಪರ್ ಪ್ರೈಸಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರ್ಯಾಲಿ ಆಗೋಗಿದ್ದಾವೆ ಅಂತ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು. ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ಈ ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಒಂದ್ಸಲ ಈ ಇಮೇಜ್ನ ನೋಡಿ. ಈಗ ಈ ಸಿಲ್ವರ್ ETFs ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಈ INEVನ ಚೆಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಸಲನ ಮೆನ್ಷನ್ ಮಾಡಿದ್ದೆ. ಈಗ ಈ INEVಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರತಿಯೊಂದು ETF ಕೂಡ ಎಬೋ 10% ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದನೂ ಸಹ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಏನು ಅಂತಂದರೆ, ಈಗ ಈ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಸಿಲ್ವರ್ ಫ್ಯೂಚರ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಮಾರ್ಜಿನ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಮಾರ್ಜಿನ್ಸ್ನ ಇನ್ಕ್ರೀಸ್ ಮಾಡೋದ್ರಿಂದ ಇನ್ವೆಸ್ಟರ್ಸ್ಗೆ ಇನ್ನೂ ಸ್ವಲ್ಪ ಬರ್ಡನ್ ಆಗುತ್ತೆ. ಅದರಿಂದ ಇವಾಗ ತುಂಬ ಜನ ಗ್ಲೋಬಲಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಅವರೆಲ್ಲ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು. ಅದರಿಂದ ಕೂಡ ಇವತ್ತು ಸಿಲ್ವರ್ ಎಬೋ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈ ಥರ ಮಲ್ಟಿಪಲ್ ರೀಸನ್ಸಿಂದ ಇವತ್ತು ಸಿಲ್ವರ್ ETF ಆಗಲಿ, ಫಿಸಿಕಲ್ ಸಿಲ್ವರ್ ಆಗಲಿ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು
ಫ್ರೆಂಡ್ಸ್ ಈಗ ಕಮಿಂಗ್ ಟೈಮಲ್ಲಿ ಸಿಲ್ವರ್ ಇದೇ ಥರ ಪಾಸಿಟಿವ್ ಆಗಿ ಗ್ರೋ ಆಗುತ್ತಾ ಅಥವಾ ಕಂಪ್ಲೀಟಾಗಿ ಫಾಲ್ ಆಗೋಗುತ್ತಾ ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾರಾದರೂ ಸಿಲ್ವರ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಸಿಲ್ವರ್ ಅಂತ ಕಮೆಂಟ್ ಮಾಡಿ. ಕಮಿಂಗ್ ಟೈಮಲ್ಲಿ ಇದ್ರ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋನೇ ತರ್ತೀನಿ. ಮತ್ತೆ ಇವತ್ತು ಸಿಲ್ವರ್ ಫಾಲ್ ಆಗಿರೋ ಕಾರಣದಿಂದ ಹಿಂದೂಸ್ತಾನ್ ಜಿಂಕ್ ಕಂಪನಿ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಕಾಪರ್ ಪ್ರೈಸಸ್ ಫಾಲ್ ಆಗಿರೋ ಕಾರಣದಿಂದ ಹಿಂದೂಸ್ತಾನ್ ಕಾಪರ್ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಕಂಪನಿ ಕೂಡ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಮಾಡಿಟೀಸ್ ಎಲ್ಲ ಇನ್ನು ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಮತ್ತೆ ಫ್ರೆಂಡ್ಸ್ ಈಗ ಇಯರ್ ಎಂಡ್ ಆಗ್ತಿರೋ ಕಾರಣದಿಂದ ಇವಾಗ ನಮ್ಮ ಮಾರ್ಕೆಟಲ್ಲೂ ಕೂಡ ವಾಲ್ಯೂಮ್ಸ್ ತುಂಬಾ ಕಮ್ಮಿ ಇದೆ. ಅದರಿಂದ ಕೂಡ ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದಮೇಲೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಬೇರೆ ಇದೆ. ನೋಡೋಣ ನಮ್ಮ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ನಾಳೆ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನೀವು ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಈಗ ಕೊಫೋರ್ಜ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್ ಈಗ ಈ ಕಂಪನಿ ಬಗ್ಗೆ ಲಾಸ್ಟ್ ವೀಕಲ್ಲಿ ಮಾತಾಡ್ಕೊಂಡಿದ್ವಿ. ಏನಂದರೆ ಶುಕ್ರವಾರ ಈ ಕಂಪನಿಯಲ್ಲಿ ಬೋರ್ಡ್ ಮೀಟಿಂಗ್ ನಡೆಯುತ್ತೆ. ಅದ್ರ ಜೊತೆಗೆ ಅವತ್ತು ಸಾಯಂಕಾಲನೇ ಅನಲಿಸ್ಟ್ ಜೊತೆ ಕೂಡ ಮೀಟಿಂಗ್ ನಡೆಯುತ್ತೆ ಅಂತ ಅಪ್ಡೇಟ್ ಮಾಡಿದ್ವಿ. ಆವಾಗಾದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಈ ಕಂಪನಿ. ಇವಾಗ ಏನಕ್ಕೆ ಈ ಥರ ಫಂಡ್ ರೈಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇವಾಗ ಈ ಫಂಡ್ ರೈಸ್ ರಿಲೇಟೆಡ್ ಆಗಿ ಕಂಪ್ಲೀಟಾಗಿ ಅಪ್ಡೇಟ್ ಬಂದಿದೆ. ಇವರಾದರೆ ಈ ಫಂಡ್ ರೈಸ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ US ಸಂಬಂಧಪಟ್ಟಿರೋ ಎನ್ಕ್ರೋ ಅನ್ನೋ ಇಂಜಿನಿಯರಿಂಗ್ ಮತ್ತು AI ಕಂಪನಿನ ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಅಕ್ವಿಸಿಷನ್ಗೋಸ್ಕರ $2.35 ಬಿಲಿಯನ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ರೆಂಡ್ಸ್ ಈಗ ಈ ಕಂಪನಿನ ಅಕ್ವೈರ್ ಮಾಡೋದಕ್ಕೆ ಕ್ಯಾಶ್ನೇನು ಪೇ ಮಾಡ್ತಾ ಇಲ್ಲ, ಕಂಪ್ಲೀಟ್ ಈಕ್ವಿಟೀಸ್ನ ಪೇ ಮಾಡ್ತಾ ಇದ್ದಾರೆ. ಸುಮಾರು 93.8 ಮಿಲಿಯನ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್ ಈಗ ಶುಕ್ರವಾರ ಸಾಯಂಕಾಲ ಆದರೆ ಅನಲಿಸ್ಟ್ ಜೊತೆ ಕೂಡ ಮೀಟಿಂಗ್ ನಡೆದಿದೆ. ಇವಾಗ ಆ ಮೀಟಿಂಗಲ್ಲಿ ಇವಾಗ ಅನಲಿಸ್ಟ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಮಕ್ವೇರ್ ಅವರಾದರೆ ಈ ಕಂಪನಿಗೆ ಅಂಡರ್ ಪರ್ಫಾರ್ಮ್ ರೇಟಿಂಗಿಂದ ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟಿದ್ದಾರೆ. ಮತ್ತು ಟಾರ್ಗೆಟ್ ಪ್ರೈಸ್ $2,230 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಫ್ರೈಡೇ ಕ್ಲೋಸಿಂಗಿಂದ 33% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಇವಾಗ ಮಕ್ವೇರ್ ಅವರು ಈ ಥರ ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಈಗ ಏನು US ಕಂಪನಿನ ಅಕ್ವೈರ್ ಮಾಡಿದ್ದಾರೆ ಇದರಿಂದ ಲಾಂಗ್ ಟರ್ಮಲ್ಲಿ ಈ ಕೊಫೋರ್ಜ್ ಅವ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಇವ್ರ ರೆವಿನ್ಯೂಸ್ ಆದರೆ ಲಾಂಗ್ ಟರ್ಮಲ್ಲಿ 15 to 18% ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಶೇರ್ ಪ್ರೈಸ್ ಆದರೆ ನಿಯರ್ಲಿ 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ಮೇಲೆ ಏನಕ್ಕೆ ಫಾಲ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಇವಾಗ ಸ್ವಲ್ಪ ಜನ ಅನಲಿಸ್ಟ್ ಮಾತ್ರನೇ ಈ ಕಂಪನಿ ಪರವಾಗಿ ಸ್ವಲ್ಪ ಪಾಸಿಟಿವ್ ರೇಟಿಂಗ್ಸ್ನ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋ ಅನಲಿಸ್ಟ್ ಎಲ್ಲ ಸ್ವಲ್ಪ ಡೌನ್ಗ್ರೇಡ್ ಮಾಡಿದ್ದಾರೆ ಈ ಕಂಪನಿನ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಕ್ಸಾಂಪಲ್ ಇವಾಗ ಎಲಾರಾ ಕ್ಯಾಪಿಟಲ್ಸ್ ಆದರೆ ಈ ಕಂಪನಿನ ಡೌನ್ಗ್ರೇಡ್ ಮಾಡಿದ್ದಾರೆ. ಅದಾದಮೇಲೆ ಮೋತಿಲಾಲ್ ಓಸ್ವಾಲ್ ಅವರು ಕೂಡ ಸ್ವಲ್ಪ ಎಕ್ಸಿಕ್ಯೂಷನ್ ರಿಲೇಟೆಡ್ ಆಗಿ ಡೌಟ್ ಇದೆ ಅಂತಲೇ ಡೌಟ್ನ ರೈಸ್ ಮಾಡಿದ್ದಾರೆ. ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್ ಇವಾಗ ನೋಡೋಣ ಇನ್ನು ಕಮ್ಮಿಂಗ್ ಕ್ವಾರ್ಟರ್ಸಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇವಾಗ US ಕಂಪನಿನ ಏನು ಅಕ್ವೈರ್ ಮಾಡಿದ್ದಾರೆ ಇದರಿಂದ ಈ ಕಂಪನಿಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಅಂತ ಕೂಡ ಕಮ್ಮಿಂಗ್ ಟೈಮಲ್ಲಿ ನೋಡಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಈ ಡಿಸೆಂಬರ್ 31 ಒಳಗಡೆ ಪ್ರತಿಯೊಬ್ಬರೂ ಈ ಕೆಲಸ ಮಾಡಲೇಬೇಕಾಗಿರುತ್ತೆ. ಏನಂದರೆ ಪ್ರತಿಯೊಬ್ಬರೂ ಈ ಆಧಾರ್ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡಿ. ಇಲ್ಲ ಅಂತ ಅಂದರೆ ಈ 31 ಆದಮೇಲೆ ನೀವು ಯಾವುದೇ ಬ್ಯಾಂಕಲ್ಲಿ ಹೊಸ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡೋಕ್ಕಾಗಲ್ಲ. ಜೊತೆಗೆ ಡೆಪಾಸಿಟ್ ಮಾಡಬೇಕಂದ್ರೆ 50,000ಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಾದಮೇಲೆ ITRನ ಫೈಲ್ ಮಾಡೋಕ್ಕಾಗಲ್ಲ, ಇನ್ಕಮ್ ಟ್ಯಾಕ್ಸಿಂದ ರಿಫಂಡ್ ತರಿಸ್ಕೊಳಕ್ಕಾಗಲ್ಲ, ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಈ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ, ರಿಡೀಮ್ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಈ ಡಿಸೆಂಬರ್ 31 ಒಳಗಡೆ ಪ್ರತಿಯೊಬ್ಬರೂ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡಿ. ಮತ್ತು ತುಂಬ ಜನ ಇಲ್ಲ ನಾವೀಗಾಗಲೇ ಲಿಂಕ್ ಮಾಡಿದ್ದೀವಿ ಅಂತ ಅನ್ಕೊತಾರೆ, ಆದರೆ ತುಂಬ ಜನ ಲಿಂಕೇ ಮಾಡಿರಲ್ಲ. ಅದಕ್ಕೋಸ್ಕರ ಇವಾಗ ಯಾವ ಥರ ಲಿಂಕ್ ಮಾಡಬೇಕು ಅಂತ ಅಂದರೆ ಫ್ರೆಂಡ್ಸ್ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ಅಫಿಷಿಯಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ವಲ್ಪ ಕ್ವಿಕ್ ಲಿಂಕ್ಸ್ ಅಂತ ಕಾಣಿಸುತ್ತೆ. ಅಲ್ಲಿ ಚೆಕ್ ಮಾಡಿದಾಗ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ್ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ. ಒಂದು ವೇಳೆ ಲಿಂಕ್ ಏನಾದರೂ ಆಗಿಲ್ಲ ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೊಟ್ಟು ಲಿಂಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಕಮ್ಮಿಂಗ್ ಟೈಮಲ್ಲಿ ತುಂಬಾ ಇಶ್ಯೂಸ್ನ ಫೇಸ್ ಮಾಡ್ತೀರಾ. ಜೊತೆಗೆ ಇನ್ಫಾರ್ಮೇಷನ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಸಹ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಜಾನ್ ಕಾಕ್ರೇಲ್ ಈ ಕಂಪನಿ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕಾಗಿರುತ್ತೆ. ಫ್ರೆಂಡ್ಸ್ ಈಗ ಈ ಕಂಪನಿ ಆದರೆ ಶುಕ್ರವಾರ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು.
ಮತ್ತು ಇವತ್ತು ನೋಡಿದ್ರು ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಈಗ ಈ ಕಂಪನಿಯಲ್ಲಿ ಪ್ರೊಮೋಟರ್ ಸ್ಟೇಕ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಸುಮಾರು 75% ಸ್ಟೇಕ್ ಪ್ರೊಮೋಟರ್ಸೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒನ್ ಆಫ್ ದ ಪ್ರೊಮೋಟರ್ ಅವರು ಸುಮಾರು 90 ಕೋಟಿ ವರ್ತ್ ಆಫ್ ಶೇರ್ಸ್ನ ಶುಕ್ರವಾರ ಸೆಲ್ ಮಾಡಿದ್ದಾರೆ. ಇವಾಗ ಪ್ರೊಮೋಟರ್ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಕಂಪನಿ ಆಟೋಮೆಟಿಕ್ಕಾಗಿ ಫಾಲ್ ಆಗಬೇಕಾಗಿರುತ್ತೆ. ಆದರೆ ಅವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ ಯಾರಾದರೂ ಫೇಮಸ್ ಬಿಗ್ ಇನ್ವೆಸ್ಟರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತಲ್ವಾ. ಅವತ್ತೇ ಇಂಡಿಯಾದಲ್ಲೇ ಒನ್ ಆಫ್ ದ ಫೇಮಸ್ ಏಸ್ ಇನ್ವೆಸ್ಟರ್ ಆದ ರಮೇಶ್ ದಮಾನಿ ಅವರು ಸುಮಾರು 27,000 ಶೇರ್ಸ್ನ ಈ ಕಂಪನಿಯಲ್ಲಿ ಬೈ ಮಾಡಿದ್ದಾರೆ. ಇದು ಟೋಟಲ್ ವರ್ತ್ ಬಂದು ಸುಮಾರು 13 ಕೋಟಿ ವರ್ತ್ ಆಫ್ ಶೇರ್ಸ್ನ ಬೈ ಮಾಡಿದ್ದಾರೆ. ಅದರಿಂದನೇ ಶುಕ್ರವಾರ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದಮೇಲೆ ಇವತ್ತು ಸಹ ಅದೇ ಪಾಸಿಟಿವಿಟಿನೇ ಕಂಟಿನ್ಯೂ ಆಗಿ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಏಸ್ ಇನ್ವೆಸ್ಟರ್ ಅವರು ಬೈ ಮಾಡ್ತಾ ಇದ್ದಾರೆ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಂಪನಿ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ನೀವೇನಾದರೂ ನೋಡಿಕೊಂಡು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಲಾಸ್ ಆಗ್ತೀರಾ. ಎಂದೇ ಆಗಲಿ ಈ ಥರ ಇನ್ವೆಸ್ಟರ್ಸ್ ಬೈ ಮಾಡ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಈ ಥರ ನ್ಯೂಸ್ ಕಾಣ್ತಾ ಇದೆ, ಅದರಿಂದ ಕಮಿಂಗ್ ಟೈಮಲ್ಲಿ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬಾರ್ದು. ಎಂದೇ ಆಗಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಈ ಕಂಪನಿ ಬಿಸ್ನೆಸ್ ಯಾವ ಥರ ಇದೆ, ಲಾಸ್ಟ್ 5 ಇಯರ್ಸಲ್ಲಿ ಯಾವ ಥರ ಗ್ರೋ ಆಗ್ತಾ ಬರ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ ಒಂದು ಸಲ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೆಕ್ ಮಾಡಿಕೊಂಡ್ರೆ ಪ್ರೊಮೋಟರ್ಸೇ 75% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ FIS ಆಗಲಿ DIS ಆಗಲಿ ಯಾರೂ ಹೋಲ್ಡ್ ಮಾಡ್ತಾ ಇಲ್ಲ. ಮತ್ತು ಪಬ್ಲಿಕ್ಗೆ ನಿಯರ್ಲಿ 25% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಫ್ರೆಂಡ್ಸ್, ಈಗ ಈ ಕಂಪನಿ ಹತ್ರ ತುಂಬಾ ಕಮ್ಮಿ ಶೇರ್ಸ್ ಇದ್ದಾವೆ. ಆ ಥರ ಕಮ್ಮಿ ಶೇರ್ಸ್ ಇರೋ ಕಾರಣದಿಂದ ಏನಾದರೂ ಒಂದು ಚಿಕ್ಕ ಪಾಸಿಟಿವ್ ಅಪ್ಡೇಟ್ ಬಂದ್ರೂ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಅದೇ ಒಂದು ವೇಳೆ ನೆಗೆಟಿವ್ ಅಪ್ಡೇಟ್ ಏನಾದರೂ ಬಂದರೆ ಕಂಪ್ಲೀಟಾಗಿ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. 5% ಲೋವರ್ ಸರ್ಕ್ಯೂಟ್, 10% ಲೋವರ್ ಸರ್ಕ್ಯೂಟ್ ಕೂಡ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಲೋ ಫ್ಲೋ ಸ್ಟಾಕ್ಸ್ನ ಅವಾಯ್ಡ್ ಮಾಡಿ. ಮತ್ತು ಫ್ರೆಂಡ್ಸ್, ಈಗ ಈ ಲಾಸ್ಟ್ ವೀಕಲ್ಲಿ ಈ ರೈಲ್ವೆ ಕಂಪನೀಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಇವತ್ತಾದರೆ ಕಂಪ್ಲೀಟಾಗಿ ಫಾಲ್ ಆಗಿದ್ದಾವೆ. ಪ್ರತಿಯೊಂದು ರೈಲ್ವೆ ಕಂಪನಿ ಕೂಡ ಸುಮಾರು 4-5%ವರೆಗೂ ಫಾಲ್ ಆಗಿದೆ. ಜೊತೆಗೆ ಈ ರೈಲ್ವೆ ಇಂಡೆಕ್ಸ್ ಕೂಡ ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಈಗ ಈ ರೈಲ್ವೆ ಕಂಪನೀಸ್ ಎಲ್ಲ ಆಲ್ ಟೈಮ್ ಐಸಿಂದ ಎಷ್ಟೆಷ್ಟು ಫಾಲ್ ಆಗಿದ್ವು ಮತ್ತು ಲಾಸ್ಟ್ 5 ಡೇಸಲ್ಲಿ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ನೀವು ಇಲ್ಲೇ ನೋಡ್ಬೋದು. ಒಂದ್ಸಲ ಈ ಇಮೇಜ್ನ ನೋಡಿ. ಈಗ ಈ ಜೂಪಿಟರ್ ವ್ಯಾಗನ್ಸ್ ಆದರೆ ಆಲ್ ಟೈಮ್ ಐಸಿಂದ 54% ಫಾಲ್ ಆಗಿತ್ತು ಮತ್ತು ಲಾಸ್ಟ್ 5 ಡೇಸಲ್ಲೇ 37% ರ್ಯಾಲಿ ಆಗಿದೆ. ಅದಾದಮೇಲೆ RVNL ಆದರೆ ಆಲ್ ಟೈಮ್ ಐಸಿಂದ 40% ಫಾಲ್ ಆಗಿತ್ತು. ಇವಾಗ ಲಾಸ್ಟ್ 5 ಡೇಸಲ್ಲಿ 27% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಥರ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಫಾಲ್ ಆಗಿದ್ದಾವೆ, ಇವಾಗ ಲಾಸ್ಟ್ 5 ಡೇಸಲ್ಲಿ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ನೀವು ಇಲ್ಲೇ ನೋಡ್ಬೋದು. ಮತ್ತು ಫ್ರೆಂಡ್ಸ್, ಈಗ ಈ ಡಿಫೆನ್ಸ್ ರ್ಯಾಲಿ ಮತ್ತೆ ಯಾವಾಗ ಶುರು ಆಗ್ಬೋದು ಅಂತಂದರೆ ಜಾನ್ವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಶುರು ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೋಡೋಣ ಮತ್ತೆ ಈ ರೈಲ್ವೆ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾವ ಇಲ್ವಾ ಅಂತ. ನೆಕ್ಸ್ಟ್ ಅದಾದಮೇಲೆ ವಿಕ್ರಾನ್ ಇಂಜಿನಿಯರಿಂಗ್ ಈ ಕಂಪನಿ ಆದರೆ ನಮ್ಮ ಮಾರ್ಕೆಟ್ ಓಪನ್ ಆಗಿದ್ದು 45 ಮಿನಿಟ್ಸಲ್ಲೇ ನಿಯರ್ಲಿ 9%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮೆನ್ಷನ್ ಮಾಡಿದ್ದೆ. ಇವಾಗ ಲಾಸ್ಟ್ 1 ಮಂತಲ್ಲಿ ಚೆಕ್ ಮಾಡಿಕೊಂಡ್ರೆ ಈ ಕಂಪನಿ 30% ರ್ಯಾಲಿ ಆಗಿದೆ. ಏನಕ್ಕೋಸ್ಕರ ಅಂತಂದರೆ ಲಾಸ್ಟ್ 2 ವೀಕ್ಸಲ್ಲಿ ಈ ಕಂಪನಿಗೆ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಎಕ್ಸಾಂಪಲ್, ಇವಾಗ 23 ಡಿಸೆಂಬರ್ ಆದರೆ ಸುಮಾರು 2,000 ಕೋಟಿ EPC ಆರ್ಡರ್ ಬಂದಿತ್ತು. ಅದರಿಂದನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು 25ನೇ ತಾರೀಕು 460 ಕೋಟಿ ಆರ್ಡರ್ ಬಂದಿತ್ತು NTPC ರಿನ್ಯೂವಬಲ್ ಎನರ್ಜಿಯಿಂದ. ಅದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಡಿಸೆಂಬರ್ 26 ಆದರೆ ಮಧ್ಯಪ್ರದೇಶದಿಂದ ಒಂದು ಆರ್ಡರ್ ಬಂದಿತ್ತು. ಅದರಿಂದನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಥರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಕಂಪನಿ ಇವತ್ತು ಬೆಳಿಗ್ಗೆ ನೋಡಿಕೊಂಡ್ರು ಸುಮಾರು 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈಗ ಆರ್ಡರ್ ಬುಕ್ ಆದರೆ ಸುಮಾರು 5,000 ಕೋಟಿ ಆರ್ಡರ್ ಬುಕ್ ಇದೆ ಮತ್ತು ಅತಿ ಶೀಘ್ರದಲ್ಲೇ ಇನ್ನೂ 2,000 ಕೋಟಿ ಆರ್ಡರ್ ಬರೋ ಚಾನ್ಸಸ್ ಕೂಡ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ FY27 ಆ ಟೈಮ್ಗೆಲ್ಲ ನಮ್ಮ ಆರ್ಡರ್ ಬುಕ್ 5,500 ಕೋಟಿಯಿಂದ 5,700 ಕೋಟಿವರೆಗೂ ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಅದರಿಂದನೇ ಮಾರ್ಕೆಟ್ ಓಪನ್ ಆದಾಗ ಸುಮಾರು 9% ಪಾಸಿಟಿವ್ ಓಪನ್ ಆಗಿದ್ದು. ಮತ್ತು ಫ್ರೆಂಡ್ಸ್, ಈಗ ಲಾಸ್ಟ್ 1 ಮಂತಲ್ಲೇ ಸುಮಾರು 30% ರ್ಯಾಲಿ ಆಗಿರೋ ಕಾರಣದಿಂದ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಅದರಿಂದನೇ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ನೋಡಿದ್ರಾ
ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಲಾಸ್ಟ್ ವೀಕೇ ಮೆನ್ಷನ್ ಮಾಡಿದ್ದೆ, ಇವಾಗ DGCA ಅಂದ್ರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಸುಮಾರು 80,000 ಕೋಟಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡೋ ರಿಲೇಟೆಡ್ ಆಗಿ ಸ್ವಲ್ಪ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಇವತ್ತು ನಡೆದಿದೆ, ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಇವತ್ತು ಈ ಮೀಟಿಂಗ್ ಅಲ್ಲಿ ಏನು ಔಟ್ಕಮ್ ಬಂದಿದೆ ಅಂತ ಅಂದ್ರೆ ಮೇಜರ್ ಆಗಿ ಯಾವುದೇ ತರ ಪಾಸಿಟಿವ್ ಅಪ್ಡೇಟ್ಸ್ ಬಂದಿಲ್ಲ. ಇವಾಗ ಸ್ವಲ್ಪ ಟ್ಯಾಂಕ್ಸ್, ಹೆಲಿಕಾಪ್ಟರ್ಸ್, ಮಿಸೈಲ್ಸ್ ಲೆಡ್ ಆಗಿ ಅಕ್ವೈರ್ ಮಾಡೋದಕ್ಕೆ ಮಾತ್ರನೇ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ. ಸ್ಪೆಸಿಫಿಕ್ ಆಗಿ ಇದೇ ಕಂಪನಿಗೆ ಈ ಆರ್ಡರ್ ಇಂದ ಈ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅಂತ ಯಾವುದೇ ತರ ಡೇಟಾಸ್ ಕೂಡ ಅಪ್ಡೇಟ್ ಆಗಿಲ್ಲ. ಅದರಿಂದ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲಾ ಕಂಪನೀಸ್ ಕೂಲ್ ಆಫ್ ಆಗಿದೆ. ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ಈ ಶಿಪ್ಪಿಂಗ್ ಕಂಪನೀಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಎಕ್ಸಾಂಪಲ್ ಇವಾಗ ಮ್ಯಾಸ್ಗನ್ ಡಾಕ್ ಶಿಪ್ ಬಿಲ್ಡಿಂಗ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಕೊಚಿನ್ ಶಿಪ್ ಯಾರ್ಡ್, ಈ ತರ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಇವತ್ತು ನಮ್ಮ ಗೌರ್ಮೆಂಟ್ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಮಾರು 44,700 ಕೋಟಿ ಫಿನಾನ್ಷಿಯಲ್ ಸಪೋರ್ಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಏನಿರ್ತವೆ ಇವರು ಶಿಪ್ಸ್ನ ತಯಾರು ಮಾಡ್ತಾರಲ್ವಾ, ಆ ಕಾರಣದಿಂದ ಪ್ರತಿ ಶಿಪ್ ಮೇಲೆ 15% ಇಂದ 25% ಫಿನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ವಾಟೆಕ್ ವೊಬಾಗ್ ಈ ಕಂಪನಿ ಆದರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಸೌದಿ ವಾಟರ್ ಅಥಾರಿಟಿಯಿಂದ ಒಂದು ಲಾರ್ಜ್ EPC ಕಾಂಟ್ರಾಕ್ಟ್ ಬಂದಿದೆ. ಈ ಕಾಂಟ್ರಾಕ್ಟಲ್ಲಿ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಸೌದಿ ಅರೇಬಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಫ್ರೆಂಡ್ಸ್, ಇವಾಗ ಈ ವಾಟೆಕ್ ವೊಬಾಗ್ ಅವ್ರಿಗೆ ಈ ಸೌದಿ ಅರೇಬಿಯಾಯಿಂದ ತುಂಬಾ ಕಾಂಟ್ರಾಕ್ಟ್ಸ್ ಬರ್ತಾನೆ ಇದ್ದಾವೆ. ನೋಡೋಣ ಈ ಸೌದಿಯಿಂದ ಇನ್ನೂ ಎಷ್ಟು ಕಾಂಟ್ರಾಕ್ಟ್ಸ್ ಬರ್ತವೆ ಅಂತ. ಜೊತೆಗೆ ಇವತ್ತು ಮಾರ್ಕೆಟ್ ತುಂಬಾ ಫಾಲ್ ಆಗಿರೋ ಕಾರಣದಿಂದ ಈ ಕಂಪನಿಯಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರಬೇಕು. ಅದರಿಂದನೇ ಇವತ್ತು ಎಬವ್ 1% ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಈ ಪ್ಯಾಕ್ ಪ್ರಿಫ್ಯಾಬ್ ಟೆಕ್ನಾಲಜೀಸ್ ಈ ಕಂಪನಿ ಆದರೆ ಇವತ್ತು ಎಬವ್ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಯಲ್ಲಿ ಇವತ್ತು ಲಾಕ್-ಇನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೇ ನೋಡ್ಬೋದು. ಥ್ಯಾಂಕ್ ಯು.